ನಮಸ್ಕಾರ ವೀಕ್ಷಕರೇ, ಈ ಒಂದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಂದು ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಆಗುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋದು ಅಂತ ಕೇಳಿದರೆ, ಸೊ ಅದ್ರ ಬಗ್ಗೆ ನಾನು ಕೈನ್ಮಾಸ್ಟರಲ್ಲಿ ನೀವು ಆಲ್ರೆಡಿ ಯೂಸ್ ಮಾಡ್ತಾ ಇರ್ತೀರಾ. ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನೀವು ಫಸ್ಟಿಗೆ ಇಲ್ಲಿ ಗ್ಲೋಗೋ ಕಾಣುತ್ತಲ್ಲ, ಪ್ಲಸ್ ಮಾರ್ಕ್, ಅಲ್ಲಿ ಕ್ಲಿಕ್ ಮಾಡಿ. ನಿಮಗೆ ಬೇಕಾಗಿರುವಂಥ ಆ ವಿಡಿಯೋನ ನೀವು ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ವೀಡಿಯೋ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ವೀಡಿಯೋಸ್ ಶೋ ಆಗುತ್ತೆ. ವೀಡಿಯೋನ ನಿಮಗೆ ಬೇಕಾಗಿರೋ ವೀಡಿಯೋನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನೀಗ ಒಂದು ವೀಡಿಯೋ ತೊಗೊಳ್ತಾ ಇದ್ದೀನಿ. ಸೊ ಈ ಥರ ತೊಗೊಂಡು ಇಲ್ಲಿ 59 ಸೆಕೆಂಡ್ಸು ಒಂದು ವೀಡಿಯೋ ತೊಗೊಂಡಿದ್ದೀನಿ. ಈ ಥರ ತೊಗೊಂಡು ನೀವು ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬ್ಯಾಕ್ಗ್ರೌಂಡ್ ಇದೆಯಲ್ಲ, ಅಲ್ಲಿ ತೊಗೊಂಡು ನೀವು ಸದ್ಯ ನಾನು ಬ್ಯಾಕ್ಗ್ರೌಂಡಲ್ಲಿ ಒಂದು ಫೋಟೋನ ಹಾಕ್ತಾಯಿದ್ದೀನಿ. ಈಗ ನಾನು ವೀಡಿಯೋ ಫುಲ್ ಕವರ್ ಮಾಡ್ತೀನಿ. ಮತ್ತು ಇದನ್ನ ನಾನು ಡೂಪ್ಲಿಕೇಟ್ ಕೂಡ ಮಾಡಿಕೊಂಡು ಮೇಲ್ಗಡೆ ಒಂದು ಹಾಕ್ತೀನಿ. ಸೊ ಈ ಥರ ಹಾಕ್ಕೊಂಡು ವೀಡಿಯೋ ಪ್ಲೇ ಮಾಡಿ ನೋಡಿದರೆ ಸೊ ಈ ಥರ ಬರುತ್ತೆ. ಓಕೆ, ಇನ್ನು ಸೆಟ್ಟಿಂಗ್ ಆಪ್ಷನ್ ಇದೆ, ಅಲ್ಲಿ ಆಡಿಯೋ ಮಾಸ್ಟರ್ ವಾಲ್ಯೂಮ್ ಅಂತ ಇದೆ, ಅದನ್ನು ಆಫ್ ಮಾಡ್ಕೊಳ್ಳಿ. ಕೆಳಗೆ ಬಂದು ಅದು ಕೂಡ ಆಫ್ ಮಾಡಿ. ಮತ್ತು ವೀಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ವೀಡಿಯೋ ಮೇಡಿನ್ ಅಂದರೆ ಆನ್ ಮಾಡ್ಕೊಳ್ಳಿ. ಮೇಡಿಯನ್ ಔಟ್ ಮೇಲೆ ಆನ್ ಮಾಡಿಕೊಂಡು ನೀವು ವೀಡಿಯೋನ ಪ್ಲೇ ಮಾಡಿ. ಇದರಿಂದ ಏನಪ್ಪ ಯೂಸ್ ಆಗುತ್ತೆ ಅಂದರೆ, ನಿಮ್ಮ ವೀಡಿಯೋದಲ್ಲಿ ಸ್ಟಾರ್ಟಿಂಗು ಫಸ್ಟು ನೀವು ವೀಡಿಯೋನ ಪ್ಲೇ ಮಾಡಿದ ಮೇಲೆ ಒಂದು ಫಿಲ್ಮ್ ರೀತಿಯಲ್ಲಿ ಬಂತು ಒಂದು ಇದು ನೋಡ್ಬೋದು. ನೀವು ನೋಡಿ ಫ್ರೆಂಡ್ಸ್, ಇಲ್ಲಿ ಡಾರ್ಕ್ ಥೀಮ್ ಬಂದು ಆಮೇಲೆ ವೀಡಿಯೋ ಪ್ಲೇ ಆಗುತ್ತೆ. ಸೊ ಇಲ್ಲಿ ಲಾಸ್ಟ್ ಕಡೆ ನೋಡ್ಬೋದು. ಇಲ್ಲಿ ಕೂಡ ನಿಮಗೆ ವೀಡಿಯೋ ಎಂಡ್ ಆಗ್ತಾ ಇರಬೇಕಾದ್ರೆ ಅಲ್ಲಿ ಕೂಡ ಸೊ ಇಲ್ಲಿ ನೋಡ್ಬೋದು ವೀಡಿಯೋದಲ್ಲಿ ಕೂಡ ಇಲ್ಲಿ ಎಂಡ್ ಆಗುತ್ತೆ. ಅದೇ ಥರ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್. ಇದು ಸಿನಿಮಾಟಿಕ್ ಒಂದು ಎಡಿಟ್ ಕೂಡ ಹೇಳ್ಬೋದು. ಮತ್ತು ಆಡಿಯೋ ಮಾಸ್ಟರ್ ವಾಲ್ಯೂಮ್ ಮೇಲೆ ಎದಕ್ಕೆ ಆಫ್ ಮಾಡಿದೆ ಅಂದರೆ, ನಿಮ್ಮ ವೀಡಿಯೋ ಸ್ಟಾರ್ಟ್ ಆಗಬೇಕಾದ್ರೆ ಮತ್ತು ಎಂಡ್ ಆಗಬೇಕಾದ್ರೆ ವಾಲ್ಯೂಮ್ ಸೌಂಡು ಸ್ವಲ್ಪ ಕಮ್ಮಿ ಆಗುತ್ತೆ. ಹೋಗ್ತಾ ವೀಡಿಯೋ ಸ್ಟಾರ್ಟ್ ಆಗಬೇಕಾದ್ರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ವೀಡಿಯೋ ಸ್ಟಾರ್ಟಿಂಗ್ ಎಂಡಲ್ಲಿ ಕೂಡ ವಾಲ್ಯೂಮ್ ಸೌಂಡು ಕಮ್ಮಿ ಆಗುತ್ತಾ ಹೋಗುತ್ತೆ. ಸೊ ಅದರಿಂದ ನಾವು ಇಲ್ಲಿ ಆಫ್ ಮಾಡಿದರೆ ಸ್ಟೇ ಆಗಿರುತ್ತೆ ವಾಯ್ಸು ಕೂಡ. ಸೊ ಇದರಿಂದ ತುಂಬ ಯೂಸ್ ಆಗುತ್ತೆ. ಇವೆರಡು ಆಪ್ಷನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಥರ ಇಲ್ಲಿ ನೀವು ನೆಕ್ಸ್ಟು ನಿಮಗೆ ವೀಡಿಯೋದಲ್ಲಿ ಮಧ್ಯದಲ್ಲಿ ಏನಾದರೂ ಕಟ್ ಮಾಡಬೇಕಂದ್ರೆ ನೀವು ಆ ವಿಡಿಯೋನ ಕ್ಲಿಕ್ ಮಾಡಿಕೊಂಡು, ಸೊ ಇಲ್ಲಿ ನೀವು ಕ್ಲಿಪ್ ಆರ್ಟ್ ಪ್ಲೇಯರ್ಡ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಈ ವಿಡಿಯೋ ಬೇಡ ಅಂದರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇದನ್ನ ಡಿಲೀಟ್ ಮಾಡ್ಕೋಬೋದು. ಅಕಸ್ಮಾತ್ ಹೋಗಿರೋ ವೀಡಿಯೋ ಮತ್ತೆ ಬೇಕಂದರೆ ಇಲ್ಲಿ ಹ್ಯಾಂಡೋ ಆಪ್ಷನ್ ಇದೆ, ಅದು ಕೂಡ ಕೊಟ್ಕೋಬೋದು. ಮತ್ತು ನೀವು